ತನ್ನಿಂದ ತಾನಾಗಿ ಇದು ರಜನಿ ವ್ಲಾಗ್. ಇದು ಪಾರ್ಟ್ 2 ವಿಡಿಯೋ. ಮಧ್ಯಾಹ್ನದಿಂದ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಶ್ರೇಯುಂದ ತುಲಾಭಾರ ಅದನ್ನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾದಮೇಲೆ ಹೊರಗಡೆಗೆ ಬರ್ತಿದ್ದಂಗೆ ಅಲ್ಲಿ ಜೀಪ್ಗಳು ರೆಡಿಯಾಗಿ ನಿಂತಿದ್ವು. ಯಾಕಂತಂದ್ರೆ ಆ ಜೀಪ್ಗಳು ಅಲ್ಲಿ ಉಳುವೆ ಒಳಗೆ ಕೆಲವೊಂದಿಷ್ಟು ಪ್ಲೇಸಸ್ಗಳಿದಾವೆ, ನೋಡೋಕೆ ಬರುವಂಥ ಪ್ಲೇಸಸ್ಗಳಿದಾವೆ. ಈಗ ಆಕಳಗವಿ, ವಿಭೂತಿ ಕಣಜ, ಚಿಲುಮಿ ಹೊಂಡ, ಇಂಥವೆಲ್ಲ ಏನೋ ಪ್ಲೇಸಸ್ ಅದಾವೆ. ಬಟ್ ನಾವು ಕೂಡ ಹೋಗೋಣ ಅಂತಂದು ಹೇಳಿ ಹೊಂಟ್ವಿ. ಬಟ್ ನಾವೆಲ್ಲ ಆಕಳಗವಿ ಅಲ್ಲೆಲ್ಲ ಹೋಗಲಿಲ್ಲ. ನಾವು ಹೋಗಿದ್ದು ಪಂಚಲಿಂಗ ಗುಹೆ ಮತ್ತು ಚನ್ನಬಸವಾನಂದ ಸ್ವಾಮಿಗಳ ಆಶ್ರಮ, ಹಂಗನ ಶಿವಪುರ ತೂಗು ಸೇತುವೆ ಅಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಹೋಗೋವಾಗ ಖುಷಿಯಿಂದನೇ ಹತ್ತಿದ್ವಿ ಗಾಡಿ. ನಾವು ಹತ್ತಿದ್ರೆ ಹೇಳ್ತೀನಿ ಆ ರೋಡ್ ಹೆಂಗಿತ್ತು, ಇದು ಹೆಂಗಿತ್ತು ಅಂದ್ರೆ ಮೊದಲಿನ ಕಾಲಕ್ಕೆ ಹೆಂಗೆ ಆ ಕಡೆಗೆಲ್ಲ ಹೋದ್ರೆ ವಾಪಸ್ ಬದುಕಿ ಬಂದ್ರೆ ಅವ್ರು ಪುಣ್ಯವಂತರ ಅಂತಿದ್ರಲ್ಲ, ಅದು ನನಗೆ ಕನ್ಫರ್ಮ್ ಅಂತ ಹೇಳಿ ಅನ್ನಿಸ್ತು. ಈಗ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಎಲ್ಲ ಆಗೈತಿ ಒಂದು ಸ್ವಲ್ಪ ಹೋಗೋವರೆಗೂ ಅಂತಂದ್ರೆ ಟಾರ್ ರೋಡ್ಗಳೆಲ್ಲ ಇದಾವೆ. ಬಟ್ ಹೋಗೋವಾಗ ಆ ಪ್ರಕೃತಿ, ಆ ನೇಚರ್ ಹೆಂಗೆ ಅನ್ನಿಸ್ತದ ಕಣ್ಣಿಗೆ ಅಂದ್ರೆ ಹಬ್ಬ ಕಂಡಂಗೆ ಅನ್ನಿಸ್ತದ. ಅಷ್ಟು ಚಂದ ಅನ್ನಿಸ್ತದೆ ಅಲ್ಲಿ ಹೋಗೋಕೆ. ಸುತ್ತಮುತ್ತಲು ಹಸಿರು ಕಾಡು, ಒಂದು ಸೈಡ್ ಅಂತೂ ಪ್ರಪಾತ, ಮತ್ತೊಂದು ಕಡೆಗೆ ಬೆಟ್ಟ, ಇದನ್ನೆಲ್ಲ ನೋಡೋಕಂತಂದ್ರೆ ಭಾಳ ಖುಷಿ ಅನ್ನಿಸ್ತು. ಆ ಗಾಡಿ ಒಳಗೆ ಜೀಪ್ ಒಳಗೆ ಒಂದು 5-6 ಜೀಪ್ಗಳು ನಿಂತ್ಕೊಂಡಿರ್ತಾವಲ್ಲೇ. ಅದ್ರೊಳಗೆ ಒಂದು ಜೀಪ್ ಒಳಗೆ 12 ಮಂದಿ, ಮಿನಿಮಮ್ 12 ಜನ ಅದ್ರೊಳಗೆ ಹತ್ತಬೇಕು ಅಂತ ಹೇಳಿ ಅವ್ರದ್ದೊಂದು ರೂಲ್ಸ್ ಮಾಡ್ಕೊಂಡಾರ ಅವರು. ಅಂದ್ರೆ ಮಿನಿಮಮ್ 1750 ರೂಪಾಯಿ ಅವ್ರಿಗೆ 3 ಪ್ಲೇಸ್ ತೋರಿಸ್ಕೊಂಡು ಬರೋಕೆ 1750 ರೂಪಾಯಿ. ಸೊ ನಾವು ಆಮೇಲೆ ಆಕ್ಳಗವಿಗೆಲ್ಲ ಹೋಗಬೇಕು ಅಂತಂದಾಗ ಅಲ್ಲಿ ಭಾಳ ಬಿಸಿಲಿಗಿತ್ತು. ಹೀಗಾಗಿ ಆ ಬಿಸಿಲೊಳಗೆ ಬೇಡ ಅಂತ ಹೇಳಿ ಬರೀ ಇಷ್ಟ ಪ್ಲೇಸಿಗೆ ಹೋದ್ವಿ. ನಮ್ಮ ಅತ್ತೆ ಬರೋಕೆ ಒಲ್ಲೆ ಅಂತಂದಿದ್ರು. ಮತ್ತು ಫೋರ್ಸ್ ಮಾಡಿದ ಮೇಲೆ ನಮ್ಮ ಅತ್ತೆಯವರು ಬಂದರು. ಶ್ರೇಯು ಕುತ್ಕೊಂಡಾನ ಹಂಗೆ ನನ್ನ ಜೊತೆ. ಈ ಗಾಡಿಯೊಳಗೆ ಬೇರೆ ಕಡೆಯಿಂದ ಬಂದಂಥವರು ಕೂಡ ಇದ್ರೊಳಗೆ ಬಹಳಷ್ಟು ಜನ ಜನಿಸಿದ್ರು. ಸೊ ನಾನು, ಶ್ರೇಯು, ನಮ್ಮ ಮನೆಯವರು, ನಮ್ಮ ಅತ್ತೆ, ಆಮೇಲೆ ಒಂದಿಷ್ಟು ಜನ ಎಲ್ಲ ಕೂಡಿ ಹೋದ್ವಿ. ಇದು ಫಸ್ಟ್ ಹೋಗ್ತಾ ಇರೋದು ಪಂಚಲಿಂಗ ಗುಹೆ. ಬರೋಬ್ಬರಿ ಪೂರ್ತಿ ಕಾಡೊಳಗನ ಹೋಗೋದೈತಿದು. ಇಲ್ಲಿ ಹೋಗೋಕೆ ಮೆಟ್ಲೆಲ್ಲ ಮಾಡ್ಯಾರ. ಜನ ಮೊದಲು ಎಲ್ಲ ಕಡಿಮೆ ಅಡ್ಡಾಡ್ತಿದ್ರಲ್ಲ, ಹಂಗನ ಗುಡ್ಡ ಇಳ್ಕೊಂಡು ಹೋಗ್ತಿದ್ರೇನೋ. ಇಲ್ಲಿ ಈಗಂತೂ ಮೆಟ್ಲ ಮಾಡ್ಯಾರ ಇಳ್ಯಾಕದೆಲ್ಲ. ಸೊ ಅದರೊಳಗೆ ಹೋಗ್ತಾ ಇದ್ವಿ, ಹಂಗೆ ಇಳ್ಕೊಂಡು ಹೋದ್ವಿ. ಬಟ್ ಹೆದರಿಕೆ ಅಂತೂ ಬರ್ತೈತಿ. ಯಾವ ಹೊತ್ತೊಳಗೆ ಯಾವ್ದಾರ ಪ್ರಾಣಿಗಳು ಗಿಂದ್ವು ಅಂತಂದ್ರೆ ಏನಪ್ಪ ಅಂತ ಅನ್ನೋ ಹಂಗೆ ಹೆದರಿಕೆ ಆಗೇ ಆಗ್ತೈತಿ ಇಲ್ಲೇ. ಸೊ ಹೊಂಟಿದ್ವಿ ನಾವು. ಕಡಿಮೆ ಅಂತಂದ್ರೂ ಒಂದು 100-150 ಮೆಟ್ಲ ಇರ್ಬೋದೇನೋ ಅಲ್ಲಿ. ಆದರೆ ಇಳೆ ಮುಂದಂತೂ ಏನೂ ಅನಿಸೋದೇ ಇಲ್ಲ. ಸೈಕಲ್ ಬರುತ್ತಾ? ಟೈಗರ್ ಇದು ಆಲ್ಮೋಸ್ಟ್ ನಾವು ಪಂಚಲಿಂಗ ಗುಹೆ ಒಳಗಡೆಗನ ಬಂದೇವಿ. ಒಳಗಡೆ ಬಂದ್ರಲ್ಲಿ ಏನೂ ಇಲ್ಲ, ಏನು ಕಾಣಿಸೋದೇ ಇಲ್ಲ. ಕಂಪ್ಲೀಟ್ ಕತ್ಲ, ಭಾಳ ಅಂದ್ರೆ ಭಾಳ ಕತ್ಲ ಐತಿ ಅಲ್ಲೇ. ಒಳಗಡೆ ಹೋದ್ಮೇಲೆನೂ ಹಿಂಗೆ ಎಷ್ಟು ಸುತ್ತು ಕಡೆ ನೋಡಿದ್ರು ಇಲ್ಲಿ ಹಿಂಗೆ ಕತ್ಲನ ಕಾಣಿಸ್ತದ. ಒಂದು ಸೈಡ್ ಒಂದು ಕಡೆಗೆ ಮಾತ್ರ ದಾರಿ ಇತ್ತು. ಆ ದಾರಿ ಬೇರೆ ಎಲ್ಲೋ ಕೂಡ್ತದ ಅಂತಂದು ಹೇಳಾರ. ಆದರೆ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಇದು ಪಂಚಲಿಂಗ ಗುಹೆಯೊಳಗಿರುವಂತಹ ಉದ್ಭವ ಮೂರ್ತಿ, ಶಿವನ ಮೂರ್ತಿ ಇದ್ದಂಗೆ ಐತಿದು. ಇದ್ರ ಮೇಲೆಗಡೆ ಯಾವಾಗಲೂ ಕೂಡ ಹನಿ ನೀರು ಬೀಳ್ತದೆ. ಬಟ್ ಇದು ಆಕಳಗವಿ ಅಲ್ಲ, ಇದು ಪಂಚಲಿಂಗ ಗುಹೆ. ಆಕಳಗವಿಯೊಳಗೂ ಹಿಂಗೆ ಐತಿ ಅಂತಂದು ಹೇಳಿದರು. ನಾವಿಲ್ಲಿ ಮೇಲೆ ನೋಡ್ದಂಗೆ ಇಲ್ಲೂ ಕೂಡ ಹಿಂಗೆ ಆಕಳ ಕೆಚ್ಚಲಗಳು ಬಂದಂಗೆ ಏನೋ ಕಾಣಿಸ್ತದೆ. ನಮ್ಮ ಕಣ್ಣಿಗೆ ಹಂಗೆ ಕಾಣಿಸ್ತು. ಬೇರೆಯವ್ರ ದೃಷ್ಟಿಯೊಳಗೆ ಬೇರೆ ಹೆಂಗೆ ಕಾಣಿಸ್ತದೆ ಏನೋ, ಬಟ್ ನಮ್ಗೆ ಹಂಗೆ ಅನ್ನಿಸ್ತು. ಅಲ್ಲಿಂದನೂ ನೀರು ತಟ ಅಂತಂದು ಹೇಳಿ ನೀರು ಹನಗ್ತದೆ. ಅದು ಸೀದಾ ಈ ಮೂರ್ತಿ ಮೇಲೆನ ಬೀಳ್ತದೆ ನೀರು. ಇಲ್ಲಿ ಬಂದಂಥವರೆಲ್ಲ ಅದ್ರ ಬಗ್ಗೆ ನೋಡ್ತಾ ಇದ್ರು, ಕೇಳ್ತಾ ಇದ್ರು ಏನು ಅಂತಂದು ಹೇಳಿ. ಇಲ್ಲೇ ಒಂದೇನಪ್ಪ ಅಂತಂದ್ರೆ ಗೈಡ್ ಮಾಡೋಕ್ಕೆ ಯಾರೂ ಇಲ್ಲ. ಕರ್ಕೊಂಡು ಹೋಗೋವಂಥವನು ಅಲ್ಲೇ ಇಳಿಸಿ ಹೋಗ್ಬಿಡ್ತಾನೆ, ಅಂದರೆ ಇಳಿಸಿ ನಿಂತ್ಕೊತಾನೆ ಅಲ್ಲೇ. ನಾವು ಮುಂದೆ ಬರಬೇಕು, ಅಲ್ಲಿ ಗೈಡ್ ಮಾಡೋರು ಯಾರೂ ಇಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿ ಅಂತಂದ್ರೆ ಚನ್ನಬಸವಾನಂದ ಸ್ವಾಮಿಗಳ ಆಶ್ರಮ ಇಲ್ಲಿ ಐತಿ, ಬಸವಧಾಮ ಅಂತಂದು ಹೇಳಿ. ಈ ಬಸವಧಾಮಕ್ಕೆ ಬಂದ್ವಿ. ಇಲ್ಲೂ ಕೂಡ ಹೋಗುವಾಗ ರಸ್ತೆ ಭಾಳ ಅಂದ್ರೆ ಭಾಳ
ಇದು ರಸ್ತೆ ಇತ್ತು. ಹೋದ ತಕ್ಷಣ ಅಲ್ಲಿ ಕಾಡೊಳಗೆ ಈ ಆಶ್ರಮ ಇದ್ರು, ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರಲ್ಲಿ. ಹೋದ ತಕ್ಷಣ ಅಲ್ಲಿ ನಾವು ನೀರು ಕುಡಿದ್ವಿ, ತಣ್ಣಗೆ ಹರವಿ ಒಳಗೆ ನೀರು ಇಟ್ಟಿದ್ರು. ಸೊ ಆ ನೀರೆಲ್ಲ ಕುಡಿದ್ವಿ. ನೀರು ಕುಡಿದು ಹಿಂಗೆ ಮೇಲೆ ಹತ್ತಿ ಹೋದ್ರೆ ಅಲ್ಲಿ ಸ್ವಾಮೀಜಿಗಳು ಇದ್ದಾರ ಅಂತ ಹೇಳಿದರು. ಸೊ ನಾವು ಕೂಡ ಅಲ್ಲಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ನೀರೆಲ್ಲ ಕುಡಿದು ಅಲ್ಲಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಮೇಲ್ಗಡೆ ಹೋಗ್ತಾ ಇದ್ವಿ. ಮೇಲ್ಗಡೆಗೆ ಬಂದಮೇಲೆ ಅಲ್ಲಿ ಮೇಲ್ಗಡೆ ಸ್ವಾಮೀಜಿಗಳು ಇದ್ದರು. ಇವರು ಕೂಡ ಆಶೀರ್ವಾದ ತೊಗೊಂಡ್ರು. ಆ ಗಾಡಿ ಡ್ರೈವರ್ ಕೂಡ ಇಲ್ಲಿ ಒಳಗಡೆಗೆ ಬಂದ, ಅವನು ಆಶೀರ್ವಾದ ತೊಗೊಂಡ. ಶ್ರೇಯು ನಮ್ಮತ್ತೆ ಎಲ್ಲರೂ ಕೂಡ ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ಇದೊಂದು ಚಿಕ್ಕ ಆಶ್ರಮ. ಇಲ್ಲಿ ಸ್ವಾಮೀಜಿಗಳಿದ್ದಾರೆ, ಪುಸ್ತಕಗಳು ಇದ್ವು, ಭಾಳಷ್ಟು ಓದೋವಂಥ ವ್ಯವಸ್ಥೆ ಕೂಡ ಇತ್ತು. ಇಲ್ಲಿ ಬಂದಂಥವ್ರಿಗೆ ಕೂತ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಇತ್ತು. ಅಲ್ಲಿಂದ ಕೆಳಗಡೆಗೆ ಬಂದ ತಕ್ಷಣ ಅಲ್ಲಿ ಎಲ್ಲ ಶಿವಶರಣರ ಮೂರ್ತಿಗಳನ್ನು ಮಾಡಿ ಇಟ್ಟಾರ. ಅಲ್ಲಿ ಗ್ಲಾಸ್ ಒಳಗೆ ಇಟ್ಟಾರ. ಅಕ್ಕ ಮಹಾದೇವಿ, ಬಸವಣ್ಣವರು, ಅಲ್ಲಮ್ಮ ಪ್ರಭುಗಳು, ಡೋಹಾರ ಕಕ್ಕಯ್ಯ, ಚನ್ನಬಸವಣ್ಣ, ಹಿಂಗೆ ಎಲ್ಲರ ಮೂರ್ತಿಗಳು ಕೂಡ ಮಣ್ಣಿನ ಮೂರ್ತಿಗಳನ್ನು ಕೂಡ ಅಲ್ಲಿ ಇಟ್ಟಾರ. ಸೇಮ್ ಅನುಭವ ಮಂಟಪದ ಫೀಲ್ ಕೊಡ್ತದೆ ಅಲ್ಲಿ ಹೋದ ತಕ್ಷಣ. ಹಂಗೆ ಭಾಳ ಚಂದ ಆ ಮೂರ್ತಿಗಳು ಕಾಣಿಸಿದ್ವು. ಅಲ್ಲಿ ಭಾಳ ಅಟ್ರಾಕ್ಟಿವ್ ಅಂತಂದರೆ ಎಲ್ಲ ಮೂರ್ತಿಗಳು ಭಾಳ ಅಟ್ರಾಕ್ಟಿವ್ ಆಗಿನ ಇದ್ವು. ಭಾಳ ಖುಷಿನ ಅನ್ನಿಸ್ತು ನೋಡ್ಲಿಕ್ಕೆ. ಬಟ್ ಚನ್ನಬಸವಣ್ಣನವರ ಮೂರ್ತಿ ಮಾತ್ರ ಭಾಳ ಚಂದ ಅನ್ನಿಸ್ತು. ಇನ್ನೊಂದು ವಿಶೇಷ ಏನು ಇಲ್ಲಿ ಅಂತಂದ್ರೆ, ಇಲ್ಲಿ ಬಸವಣ್ಣವರ ವಚನಗಳ ಒಂದು ಪುಸ್ತಕ ಐತಿ. ಆ ಪುಸ್ತಕ ಎಷ್ಟು ದೊಡ್ಡದೈತಿ ನೋಡ್ರಿ. ಇಲ್ಲಿ ಆ ಪುಸ್ತಕ ಹೆಂಗೈತಿ ಅಂಥೇಳಿ, ಅದೇನು ರಿಯಲ್ ಆಗಿತ್ತು ಅಥವಾ ಯಾವುದಾರ ಇದು ಮಾಡಿ ಇಟ್ಟಿದ್ದು ಐತೋ ಗೊತ್ತಿಲ್ಲ. ಆ ಪುಸ್ತಕ ಇಷ್ಟು ದಪ್ಪದಾಗಿದ್ದ ಪುಸ್ತಕ. ಪ್ರತಿಯೊಂದು ಒಂದು ಹಾಳೆಯೊಳಗೆ ಒಂದು ವಚನ ಅಲ್ಲಿ ಕಾಣಿಸ್ತದೆ. ಸೊ ಇದೊಂದು ಭಾಳ ಖುಷಿ ಅನ್ನಿಸ್ತು ಅಲ್ಲಿ ನೋಡಿದಾಗ. ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳುವಂತಹ ಒಂದು ಪರಂಪರೆ ಇಲ್ಲ ಐತಲ್ಲಪ್ಪ ಅಂತಂದು ಹೇಳಿ. ಸೊ ಹೊರಗಡೆಯಿಂದ ವ್ಯೂ ಹಿಂಗೆ ಕಾಣಿಸ್ತದೆ ನೋಡ್ರಿ. ಈ ಬಸವಧಾಮ, ಈ ಆಶ್ರಮದ ವ್ಯೂ ಹಿಂಗದ ನೋಡ್ರಿ ಹೊರಗಡೆಯಿಂದ. ಬಸವಧಾಮ ಆಶ್ರಮದಿಂದ ನಾವು ಮತ್ತೆ ಮುಂದೆ ಹೋಗ್ತಾ ಇದ್ದಿದ್ದು ಶಿವಪುರ ತೂಗು ಸೇತುವೆಗೆ. ಇತ್ತೀಚೆಗೆ ಈ ಶಿವಪುರ ತೂಗು ಸೇತುವೆ ಭಾಳ ಅಂದ್ರೆ ಭಾಳ ಫೇಮಸ್ ಆಗಾಕತ್ತೈತಿ. ಆ ಕಡೆಯಿಂದ ಯಲ್ಲಾಪುರ ಕಡೆಯಿಂದ ಕೂಡ ಈ ತೂಗು ಸೇತುವೆಗೆ ಬರಬಹುದು. ಹಂಗೆ ಉಳುವಿ ಕಡೆಯಿಂದನೂ ಕೂಡ ಈ ತೂಗು ಸೇತುವೆಗೆ ಬರ್ಬೋದು. ಹೀಗಾಗಿ ಈ ತೂಗು ಸೇತುವೆ ಇತ್ತೀಚೆಗೆ ಭಾಳ ಫೇಮಸ್ ಆಗಿಬಿಟ್ಟೈತಿ. ಸೊ ನಾವೀಗಿದ್ದೀವಿ ತೂಗು ಸೇತುವೆ ಒಳಗೆ, ಶಿವಪುರ ತೂಗು ಸೇತುವೆ ನೋಡ್ರಿ. ಸುತ್ತಲೂ ಕಾಡು ಹೆಂಗೈತಿ, ಎಷ್ಟು ದೂರ ನೀವು ನೋಡ್ತೀವಿ. ನಾವು ಎಷ್ಟು ದೂರ ಕಣ್ಣು ಹಾಯಿಸ್ತೀವಲ್ಲ, ಕಣ್ಣು ಹಾಯಿಸೋ ಅಷ್ಟು ದೂರನೂ ನಮಗೆ ನೀರು ಕಾಣಿಸ್ತದೆ, ಹಸಿರು ಕಾಣಿಸ್ತದೆ, ಕಾಡು ಕಾಣಿಸ್ತದೆ. ಬಿಸಿಲೊಂದು ಇತ್ತು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ರೀತಿಯಾದಂತಹ ಅಲ್ಲಿ ತೊಂದರೆಗಳು ಕೂಡ ಇಲ್ಲ. ಭಾಳ ಚಂದ ಅಂದರೆ ಭಾಳ ಚಂದ ವ್ಯೂಸನ್ನು ನಾವಿಲ್ಲಿ ನೋಡಬಹುದು. ಭಾಳ ಖುಷಿ ಅನ್ನಿಸ್ತದೆ ಇಂಥ ಪ್ಲೇಸ್ಗೆಲ್ಲ ಹೋಗಾಕ. ಅಪರೂಪಕ್ಕೆ ನಾವು ಕೂಡ ಹೋಗಿದ್ವಿ. ಬರೀ ಅಲ್ಲೇ ಕುತ್ಕೊಳ್ಳೋದಕ್ಕಿಂತನೂ ಒಂದಿಷ್ಟು ಹೋಗಿ ಬರೋಣ ಅಂತ ಅಂದ್ಕೊಂಡು ನಾವು ಬಂದ್ವಲ್ಲ. ಸೊ ಇದು ನಾವು ಮಾಡಿದ್ದು ಒಂದು ಒಳ್ಳೆ ಡಿಸಿಷನ್. ಇವತ್ತೇನಾದರೂ ನಾವಿಲ್ಲಿ ಬರಲಿಲ್ಲ ಅಂದ್ರೆ ಭಾಳ ಒಳ್ಳೆ ನೇಚರನ್ನು ಮಿಸ್ ಮಾಡ್ಕೊತಿದ್ವಿ. ಸೊ ನಾನು ನಮ್ಮ ಮನೆಯವರು ಹಿಂಗೆ ನಡ್ಕೊಂಡು ಬರತ್ತಿದ್ವಿ. ಈ ತೂಗು ಸೇತುವೆ ಮೇಲೆ ಬೈಕ್ಗಳು ಕೂಡ ಹೋಗ್ತಾವು. ಬಟ್ ಅದನ್ನು ಬಿಟ್ಟರೆ ಬೇರೆ ಯಾವ ವೆಹಿಕಲ್ಸ್ಗಳಿಗೂ ಕೂಡ ಇಲ್ಲಿ ಅಲೋವಿಲ್ಲ. ನಮ್ಮ ಶ್ರೇಯಗಂತೂ ಇಲ್ಲಿ ಅಷ್ಟು ಖುಷಿ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಾದಮೇಲೆ ಸಾಯಂಕಾಲ ನೋಡಿದ್ರೆ ಅಕ್ಷಯ ತೃತೀಯ ಸಂಬಂಧ ಉಳ್ವಿ ಒಳಗೆ ಮತ್ತು ಇವತ್ತು ಸಣ್ಣ ತೇರದ ರಥೋತ್ಸವ ಇತ್ತು. ನಮಗೂ ಇದು ಫಸ್ಟ್ ಟೈಮ್ ಗೊತ್ತಾಗಿದ್ದು ಇಲ್ಲಿ ಅಕ್ಷಯ ತೃತೀಯಗೂ ಕೂಡ ರಥೋತ್ಸವ ಆಗ್ತದೆ ಅಂತಂದು ಹೇಳಿ. ನಂಗೆ ಮೊದಲು ಗೊತ್ತಿರಲಿಲ್ಲ. ಇಲ್ಲೇ ನಾವು ಭಾರತ ಹುಣ್ಣಿಮೆಗೆ ಏನು ನಡೀತದೆ ಅದಕ್ಕಷ್ಟ ಬರ್ತಿದ್ವಿ ನಾವಿಲ್ಲೇ. ಯೂಶ್ವಲಿ ಅಂಥ ಪರಿನೂ ಬಂದಿಲ್ಲ ನಾವು ಅಷ್ಟು ಸಲನೂ. ಆದರೂ ಈ ಸಲ ಮಾತ್ರ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ರಥೋತ್ಸವ ನಡೆಯಕತ್ತಿತ್ತಲ್ಲ, ಸಣ್ಣ ತೇರನ್ನು ಎಳೆಯತ್ತಿದ್ರು. ಅದಕ್ಕೂ ಕೂಡ ಮಂದಿ ಕೂಡಿದ್ರು. ಇಲ್ಲಿ ಭಾಳ ಜನ ಇದ್ದರು. ಮೊದಲು ಅಕ್ಷಯ ತೃತೀಯ ಅಂತಂದು ಹೇಳಿ ಭಾಳ ಜನ ಬಂದಿದ್ದರು ಅಂತ ಹೇಳಿದ್ನಲ್ಲ ನಾನು. ಹಂಗೆ ಇಲ್ಲಿ ಸೆಕೆಂಡ್ ಡೇ ಆಗಿದ್ದರಿಂದ, ಸೋಮವಾರ ಇದ್ದಿದ್ದರಿಂದ ಅಕ್ಷಯ ತೃತೀಯಕ್ಕೆ ತೇರು ಎಳೀತದ. ಸೊ ನೀವು ನೋಡಿರಿ, ಬಸವಣ್ಣವ್ರ ಆಶೀರ್ವಾದ ತಗೋರಿ ನೀವು.
ಉಳ್ವಿಗೆ ಬಂದಮೇಲೆ ಅಲ್ಲಿ ಬಳಿ ತೊಗೊಳ್ಳಿಲ್ಲ ಅಂದ್ರೆ ಹೆಂಗೆ ಅಂತಂದು ಹೇಳಿ ಸಂಜೆ ಮುಂದೆ ಹಂಗೆ ಅಲ್ಲಿ ಬಳಿ ಅದೆಲ್ಲ ತೊಗೊಂಡು ಬಂದ್ರಾಯ್ತು ಅಂತ ಹೇಳಿ ಅಂದ್ಕೊಂಡ್ವಿ. ಉಳ್ವಿ ಬಳಿ ಭಾಳ ಅಂದ್ರೆ ಭಾಳ ಫೇಮಸ್ಸು. ಅಲ್ಲಿ ಆ ಬಳಿಗಳಿಗೆಲ್ಲ ಕಚ್ಚೆ ಇರ್ತದೆ. ಆ ಡಿಸೈನ್ಸ್ ಆ ವೆರೈಟಿ ನಮಗೆ ಬೇರೆ ಕಡೆಗೆ ಸಿಗೋಂಗಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಕಲರ್ಸ್ ಆಗಿರುವಂತಹ ಬಳಿಗಳನ್ನು ನಾವಿಲ್ಲಿ ನೋಡಬಹುದು. ನಾರ್ಮಲ್ ಆಗಿ ಬೇರೆ ಕಡೆ ಸಿಗುವಂತಹ ಬಳಿಗಳನ್ನು ಇಲ್ಲಿ ಇಟ್ಟಾರ, ಬಟ್ ಈ ಉಳ್ವಿ ಬಳಿ ಅಂತನ್ನುವಂಥದ್ದನ್ನು ಇಲ್ಲಿದೊಂದು ಸ್ಪೆಷಾಲಿಟಿ. ಮೊದಲೆಲ್ಲ ಇಲ್ಲಿ 2 ರೂಪಾಯಿ ಡಜನಿಗೆ ಈ ಬಳಿ ಸಿಗ್ತಾಯಿದ್ವು. ನಮ್ಮ ಅಪ್ಪಾಜಿ ಮೊದಲೆಲ್ಲ ಉಳ್ವಿಗೆ ಹೋಗಿ ಬರುವಂಥ ಸಂದರ್ಭದೊಳಗೆ ಇಲ್ಲಿ ತೊಗೊಂಡು ಬರ್ತಿದ್ರು ಎಷ್ಟೊಂದು ಬಳಿನ. ಈಗ ಈ ಬಳಿ 30 ರೂಪಾಯಿ ಡಜನ್ ಆಗೈತಿ. ಇಲ್ಲಿ ನೋಡ್ರಿ ಪಾರಂಪರಿಕವಾಗಿ ಕೆಲವೊಂದಿಷ್ಟು ಬಳಿ ಇಡೋವಂಥ ಪದ್ಧತಿನೂ ಕೂಡ ಐತಿ ಇಲ್ಲೇ. ಅಂದ್ರೆ ಯಾರಿಗೆ ಬಳಿ ಇಟ್ಕೊಳಕ್ಕೆ ಬರುವುದಿಲ್ಲ ಅವ್ರಿಗೆ ಬಳಿಯನ್ನು ಇಡಿಸ್ತಾರ ಇಲ್ಲೇ. ಎಷ್ಟು ಡಿಸೈನ್ಸ್ ಅದ ನೋಡ್ರಿ, ಕಲರ್ಸ್ ನೋಡ್ರಿ ಹೆಂಗಿದಾವು ಅಂತಂದು ಹೇಳಿ. ಈ ಅಜ್ಜ ಬಳಿ ಇಡಿಸ್ತಾ ಇದ್ದರು. ಯಾರಿಗೆ ಬೇಕು ಅವ್ರಿಗೆ, ಯಾರಿಗೆ ಇಟ್ಕೊಳಕ್ಕೆ ಬರುವುದಿಲ್ಲ ಅವ್ರಿಗೆ ಬಳಿಯನ್ನು ಇಡಿಸ್ತಾ ಇದ್ರು ಅಜ್ಜ. ಇವು ಮುತ್ತಿನವು ಆರತಿ ಒಳಗೆ ಇಡುವಂತಹ ಕಳಶ. ಇವು ನಾವು ಪ್ರತಿ ಸಲ ಹೂವನ್ನು ಇಡ್ತೀವಿ, ಬಟ್ ಈ ಸಲ ನಮ್ಮ ಅತ್ತೆಯವ್ರು ಅಂದ್ರೆ ಇದನ್ನು ತೊಗೊಳ್ಳೋಣ ಅಂತಂದು ಹೇಳಿ. ಇದು ಸಿಗೋದಿಲ್ಲ ಬೇರೆ ಕಡೆಗೆ, ಭಾಳ ರೇರ್. ಸೊ ಹಂಗೆ ರುದ್ರಾಕ್ಷಿನ ತೊಗೊಂಡ್ವಿ. ಸೊ ಇಷ್ಟೆಲ್ಲ ಖರೀದಿಯನ್ನು ಮಾಡಿದ್ವಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹೇಗಿತ್ತು ಈ ವಿಡಿಯೋ ಹೇಳಿ.